ಸಹಜ. ಆದರೆ ಒಳ ಮೀಸಲಾತಿ ಅಂತಕ್ಕಂಥ ಒಂದು ಹೋರಾಟದ ಬೇಡಿಕೆ ಇಟ್ಕೊಂಡು ಸುಮಾರು 35 ವರ್ಷದಿಂದ ಒಂದೇ ಒಂದು ಬೇಡಿಕೆ ಈ ದೇಶದಲ್ಲಿ ಯಾರಾದರೂ ಮಾಡಿದ್ದಾರೆ ಅಂದರೆ ಮಾಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಪಾಲು. ಇಲ್ಲಿ ಜನಸಂಖ್ಯೆ ಅನುಗುಣವಾಗಿ ಈ ರಾಜ್ಯದಲ್ಲಿ ಮೀಸಲಾತಿ ಬೇಡಿಕೆ ಬಹಳ ನಿಂತಿದೆ. ಇದನ್ನು ಮನಗಂಡು ಈ ದೇಶದ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡ್ತದ. ಯಾರಿಗೆ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ಲಿಕ್ಕೆ ಆಯಾ ರಾಜ್ಯಗಳಿಗೆ ಆದೇಶ ನೀಡುತ್ತೆ. ಆದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಮಹದೇವರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಮಾಡಿದೆ. ಇವತ್ತು ಒಳ ಮೀಸಲಾತಿಯಲ್ಲಿ 6-6-5 ಅಂತಕ್ಕಂಥ ಏನು ರಾಜ್ಯ ಸರ್ಕಾರ ತೀರ್ಪು ಮಾಡಿ ಅದನ್ನೇ ಈಗ ಹೋದ ಕ್ಯಾಬಿನೆಟ್ನಲ್ಲಿ 56,000 ಚಿಲ್ಲರು ಹುದ್ದೆಗಳನ್ನು ನೇಮಕ ಮಾಡ್ಕೊ ಒಂದು ಸಮಯದಲ್ಲಿ ಇಲ್ಲ, ಇದಕ್ಕೆ ಒಳ ಮೀಸಲಾತಿ ಬರುವುದಿಲ್ಲ ಅಂತಕ್ಕಂಥ ರಾಜ್ಯ ಸರ್ಕಾರ ಒಂದು ಸಂದೇಶ ರವಾನಿಸಿದೆ. ಅದಕ್ಕೆ ಇವತ್ತು ಬೀದರ್ ಜಿಲ್ಲೆಯಿಂದ ಒಂದು ದೊಡ್ಡ ಕ್ರಾಂತಿನೇ ಸ್ಟಾರ್ಟ್ ಆಗಿದೆ. ಇದು ಸರ್ಕಾರದ ವಿರೋಧ. ಒಂದು ಮನೆಯಲ್ಲಿ 4 ಮಂದಿ ಅಣ್ಣತಂಬರಿದ್ದರ ತಾಯಿ ತಂದೆ ಸರಿಯಾಗಿ ಸಮಾನವಾಗಿ ಹಂಚಿಕೆ ಮಾಡ್ತಾರೆ ಆಸ್ತಿ ಪಾಸ್ತಿ. ಇವತ್ತು ಸರ್ಕಾರ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನಬದ್ಧವಾಗಿರ್ತಕ್ಕಂಥ ಒಂದು ಹಕ್ಕು, ಆ ಹಕ್ಕು ಈಡೇರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಅದನ್ನು ವಿರೋಧಿಸಿ ಇವತ್ತು ಈ ಪ್ರತಿಭಟನೆ ಜಿಲ್ಲಾದಂತೆ ಎಲ್ಲ ಸಮಾಜದ ಬಾಂಧವರು ಇವತ್ತು ಕಾಂಗ್ರೆಸ್ ಸರ್ಕಾರ ವಿರೋಧ ಪ್ರತಿಭಟನೆ ಮಾಡ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಅದಕ್ಕೆ ಇದು ಶೀಘ್ರವೇ ಬೇಡಿಕೆ ಈಡೇರಿಸಬೇಕು. ಇಲ್ಲದಿದ್ದರೆ ಇನ್ನೂ ಹೆಚ್ಚಿನ ರೀತಿಯಿಂದ ಉಗ್ರ ಹೋರಾಟ ಮಾಡಲಾಗುತ್ತದೆ. ನನ್ನ ಹೆಸರು ರಾಜು ಕಡ್ಯಾಳ. ಟೋಟಲ್ ಒಳ ಮೀಸಲಾತಿಯಲ್ಲಿ ಷಡ್ಯಂತ್ರ ಕುತಂತ್ರ ನಡೀತಾ ಇದೆ. ನಮ್ಮ ದಾಯಾದಿಗಳು ಡೈರೆಕ್ಟಾಗಿ ಹೇಳ್ತೀನಿ, ರೈಟ್ ಕಮ್ಯುನಿಟಿಯವರು, ಮಹಾದೇವಪ್ಪರು ಈ ಜನರಿಗೆ ಒಟ್ಟು ಒಳ ಮೀಸಲಾತಿ ಸಿಗಬಾರ್ದು, ಈ ಸವಲತ್ತು ಸಿಗಬಾರ್ದು ಅಂತ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಸದಾಶಿವ ಆಯೋಗ ಆಯಿತು, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಯಿತು, ಎಲ್ಲ ಆಗಿ ಇನ್ನೇನು ನಮ್ಮ ಫೇವರ್ದಾಗ ಆಗಿದೆ ಅಂತ 4 ಸಲ ಕ್ಯಾಬಿನೆಟ್ ಡಿಸಿಷನ್ ಆಯಿತು. ಆಮೇಲೆ ಬೆಲ್ಗಾಮ್ ಅಧಿವೇಶನದಲ್ಲಿ CM ಎದುರುಗಡೆ CM ಮಹಾದೇವಪ್ಪ, ಪರಮೇಶ್ವರ್ ಎಲ್ಲರೂ ಕೂಡಿ ಈ ಒಳ ಮೀಸಲಾತಿಯನ್ನು ಸೈನ್ ಮಾಡಿ ಗವರ್ನರಿಗೆ ಕಳಿಸ್ತಾರೆ. ಗವರ್ನರಿಗೆ ಕಳಿಸಿದ ಮೇಲೆ ಇನ್ನೇನು ಬರ್ತದೆ ಅನ್ನೋದ್ರಲ್ಲಿ 27/2/2026 ಆರ್ಡರ್ ಹಾಕ್ತಾರೆ. ಏನು ಅಂತಂದರೆ ಅದೆಲ್ಲ ಒಳ ಮೀಸಲಾತಿ ಬಿಟ್ಟು ಈಗ ಹೊಸದಾಗಿ ಅಂದರೆ 15% ಹಳಿದೇನಿತ್ತು 2022ದಾಗಿದ್ದು ಅದನ್ನೇ ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಆಲ್ರೆಡಿ ಮೊದಲು ಲಾಸ್ಟ್ 2 ವರ್ಷದಿಂದ ಅಪಾಯಿಂಟ್ಮೆಂಟನ್ನು ಸ್ಟಾಪ್ ಮಾಡಿ ಒಳ ಮೀಸಲಾತಿ ಇಂಪ್ಲಿಮೆಂಟ್ ಮಾಡಬೇಕಂತ ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ದು. ಆಲ್ ಆಫ್ ಎ ಸಡನ್ ಯಾಕೆ ಮಾಡಿದ್ರು ಅಂದರೆ 2 ಕಾರಣ ಇದೆ. ಯಾರೋ ಇಬ್ಬರು ಕೋರ್ಟಿಗೆ ಹೋದರು. ಏನಂತಂದರೆ ಮೊದಲು 15% ಇತ್ತು, 15 ಇದ್ದಿಂದ 17 ಮಾಡಿದರು. 3% STಗೆ ಇತ್ತು, 7 ಮಾಡಿದರು. ಟೋಟಲ್ 24% ಆಯಿತು. ಸೊ 6% ಜಾಸ್ತಿ ಆಗ್ತದೆ. ಆ 6%ಗೋಸ್ಕರ ಕೋರ್ಟಿಗೆ ಹೋದರು, ಮೋರ್ ದೆನ್ 50% ಆಗ್ತದಂತ. ಸೊ ಅವಾಗ ಏನಾಯಿತು ಅಂತಂದರೆ ಕೋರ್ಟಿಗೆ ಹೋದಾಗ ಕೋರ್ಟ್ ಸ್ಟೇ ಕೊಟ್ಟು ಅದರಲ್ಲಿ ಹೇಳ್ತು, ನೀವು 6% ಅಬೇನ್ಸ್ದಾಗಿಟ್ಟು ಉಳಿದ 15%ಅಲ್ಲಿ ಒಳ ಮೀಸಲಾತಿ ಕೊಡ್ಬೋದು ಅಂತ ಹೇಳಿದರು. ಈಗ ಒಳ ಮೀಸಲಾತಿ ಇವತ್ತಿನ ಪೇಪರ್ದಲ್ಲಿ ಕೂಡ ಕೊಟ್ಟಿದ್ದಾರೆ. ನಾವು 15% ಒಳ ಮೀಸಲಾತಿ ಕೇಳ್ತಾ ಇಲ್ಲ, 17% ಕೇಳ್ತಾ ಇದ್ದೇವೆ ಅನ್ನೋ ಥರ ಹೇಳಿದ್ದಾರೆ. 17% ಮಾಡಿದ್ದು BJP ಗೌರ್ಮೆಂಟ್ ಇದ್ದಾಗ ಮಾಧುಸ್ವಾಮಿ ಸರ್ವೆ ಮಾಡಿ ಅದ್ರ ಪ್ರಕಾರ 17% SCಗೆ, 7% STಗೆ ಅಂತ ಮಾಡಿದರು. ಸೊ ನಾವೇನು 17% ಕೇಳ್ತಾ ಇಲ್ಲ, ಅದು ಯಾವಾಗ ಆಗ್ತದೆ ಆಗಲಿ. ನಾವು 15% 15% ಒಳಗೆ ಒಳ ಮೀಸಲಾತಿ ಕೇಳ್ತಾ ಇದ್ದೇವೆ. ಸೊ ಅದ್ರ ಬಗ್ಗೆ ಆಗಲಿ, ಇಲ್ಲ ಅಂದರೆ 26, 27, 2/26 ಆರ್ಡ್ರ್ ಹೊಡಿಸಿದ್ರೆ ಅದನ್ನು ಸ್ಟಾಪ್ ಮಾಡಬೇಕು. ನಮ್ಮ ಇಷ್ಟೇ ಡಿಮಾಂಡ್. ನಾನು ಕಲ್ಲಪ್ಪ ಇದ್ದೆ.
ಸತ್ಯಂಶಾಹಿ ಸರ್ಕಾರದ ಸಭೆಯಲ್ಲಿ ಆಯ್ತಪ್ಪ ಅಂತ ನಾವೆಲ್ಲ ಒಪ್ಕೊಂಡಾದ್ಮೇಲೆ ರಾಜ್ಯಪಾಲರು ಅಂಕಿತ ನಮ್ಮ ಆಗ್ತಾ ಇಲ್ಲ ಅಂತ ಹೇಳಿದ್ರು. ರಾಜ್ಯಪಾಲರು ಅಥವಾ ಮಾದಿಗ ಸಮುದಾಯದವರು ಅವರು ಇನ್ನುಳಿದ ದಲಿತ ಮುಖಂಡರು ಎಲ್ಲರೂ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ರಾಜ್ಯಪಾಲರ ಅಂಕಿತ ನಮ್ಮ ಹಾಕ್ತಾರ. ರಾಜ್ಯಪಾಲರ ಅಂಕಿತ ನಮ್ಮ ಹಾಕಿ ಎಲ್ಲ ಆದ್ಮೇಲೆ ಮತ್ತೆ ಸಿದ್ದರಾಮಯ್ಯ ಅವರು ಯಾರೋ ಕಾಣದ ಕೈಗಳು ಅಂಜಿದ್ರು ಅಂತ ಅವ್ರಿಗೆ ಧಮಕಿ ಆಗುದಂತ ನಾವು ನಿಮ್ಮ ಮುಂದೆ ಸೋಲಿಸ್ತೀವಪ್ಪ ಅಂತ ಹೇಳಿ ಅದಕ್ಕಾಗಿ ಮತ್ತೆ ನಾವು 17% ನಾವು ಕೊಡಲ್ಲ, ಅದು 17% ಮಾಡಿದ್ರೆ 54% ಅಥವಾ 56% ಏನಾಗ್ಲತ್ತದ ಅದು ಕಾನೂನು ಬಾಹಿರ ಅದು ಸಂವಿಧಾನ ವಿರೋಧಿ ಅದ ಅಂತ ಸಿದ್ದರಾಮಯ್ಯ ಅವರು ಮತ್ತೊಂದು ಕುಂಟನೆ ಕೊಡ್ತಾರೆ. ಇದು 100% ಸುಳ್ಳು. ಈಗಾಗಲೇ 7 ಅಥವಾ 9 ರಾಜ್ಯಗಳಲ್ಲಿ 60 ಮೇಲ್ಪಟ್ಟು 70 ಮೇಲ್ಪಟ್ಟು ರಿಸರ್ವೇಶನ್ ಇದೆ. ಅದನ್ನೆಲ್ಲ ಕ್ಯಾರಿ ಅನ್ನೋದ ಸರ್ಕಾರ ನಮಗೆ 15% ಕೊಡ್ತೀವಿ ಅಂತ ಹೇಳಿದ್ರು. ಆಯ್ತಪ್ಪ 15% ಕೊಟ್ಟರು ಪರವಾಗಿಲ್ಲ. ನಮ್ಮ ಸಮುದಾಯದ ನಾಯಕರು KS ಮುನಿಯಪ್ಪ ಅವರಾಗ್ಲಿ, RB ತಿಮ್ಮಾಪುರ ಆಗಲಿ, ಆಂಜನೇಯ ಅವರಾಗ್ಲಿ, ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ಸಮುದಾಯದ ನಾಯಕರಾದ ಕಾರಜೋಳವರಾಗ್ಲಿ, ನಾರಾಯಣ ಸ್ವಾಮಿ ಎಲ್ಲರೂ ಒಪ್ಕೊಂತಾರೆ. ಆಯ್ತಪ್ಪ 15 ಕೊಟ್ರೆ ಆಯ್ತು, ಅದು ಆದ್ರೆ ನಮಗರ್ಧ ಅವ್ರಿಗರ್ಧ ಇಲ್ಲಿ ಉಳಿದು ಇನ್ನೊಂದು ಸಮುದಾಯ ಕೊಟ್ಟು ನಮ್ಮ ನ್ಯಾಯ ಕೂದಲಿ ಅಂತ ಕೇಳಿದ್ರು ಕೂಡ ಯಾರು ಕೇಳಿದೆ ಅದನ್ನ ಲೆಕ್ಕಕ್ಕೆ ತಗೊಳ್ದೇನೆ ಇನ್ನೊಬ್ರು ಮಾತು ಕೇಳಿ ಸೆಕೆಂಡ್ ಸ್ಯಾಟರ್ಡೆ ಅಥವಾ ಲಾಸ್ಟ್ ಸ್ಯಾಟರ್ಡೆ छुट्टी ಇದ್ರು ಕೂಡ ವಿಧಾನಸೌಧಕ್ಕೆ ಹೋಗಿ ಮತ್ತೊಂದು ಲೆಟರ್ ಬರೀತೀರಿ, ನಾವು ಯಾವುದೇ ಒಳ ಮೀಸಲಾತಿ ಜಾರಿ ಮಾಡಲ್ಲ, ಮೊದಲು ಯಾವ ರೀತಿ ಇತ್ತು ಅದನ್ನೇ ಜಾರಿ ಮಾಡ್ತೀವಿ ಅಂತ ಹೇಳ್ತೀರಿ. ಹಂಗಂದ್ರೆ ಜನಗಣತಿ ಮಾಡಿ ಅದರಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಯಾರು ಹುಡುಗರು ಯಾರು ಜನಸಂಖ್ಯೆಗೆ ಅಂತವರಿಗೆ ನ್ಯಾಯ ಮೀಸಲಾತಿಯ ಪ್ರಮಾಣ ಮೀಸಲಾತಿಯ ಮಾಡಿ 6-6-5 ಅಂತ ಕೊಡ್ತು. ಅದಕ್ಕಿಂತ ಮುಂಚೆ 6-5 ಮಾದಿಗರಿಗೆ ಮೀಸಲಾತಿ ಸಿಗಬೇಕಂತೇಳಿ ಲಾಕ್ಡೌನ್ ನಿರ್ಣಯ ಆಯಿತು. ಆದರೆ ನಮಗೆ ಬೇಕಾದ ಸಮಾಜ ಹೊಲಿಯ ಸಮಾಜ ಈ ಗುಂಪಿಗೆ ಸೇರಿದ ಜಾತಿಗಳು ನಮಗೆ ವಿರೋಧ ವ್ಯಕ್ತಪಡಿಸಿ 6.5 ಮೀಸಲಾತಿಯನ್ನು ವಿರೋಧ ಮಾಡಿದ್ರು. ಅವಾಗ ನಮ್ಮ ನಾಯಕರು ನಮ್ಮಲ್ಲಿ KS ಮುನಿಯಪ್ಪ ಇವರನ್ನು ಕೊಡಿ ಸಮ್ಮತ ಅಂದ್ರೆ ಭಕ್ತರು ಒಳ ಮೀಸಲಾತಿ 6.5 ಯಾರಾದರೂ 13 ಪೋಸ್ಟ್ಗಳಿದ್ದು ನಾವು ನಾಗಮೋಹನ್ ದಾಸ್ ಒಳ ಮೀಸಲಾತಿ ಬಿಂದುಗಳ ಆಧಾರದ ಮೇಲೆ ABC ಆಧಾರದ ಮೇಲೆ ಆ ಒಳ ಮೀಸಲಾತಿ ಪ್ರಕಾರ ಈ A ಗುಂಪಿಗೆ ಅಂದ್ರೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ 9 ಹುದ್ದೆಗಳು ಬಂದವು. ಅವ್ರಿಗೆ 9 ಹುದ್ದೆಗಳು ಬಂದು ನಮಗೆ 2 ಬಂದು ಅಂತೇಳಿ ಅವ್ರ ಕಂಡೆತ್ತಾರೆ. ಆದರೆ ಕಳೆದ 65 ವರ್ಷಗಳಿಂದ ಏನಾಯ್ತು, ಕಳೆದ